ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಬಾರದು ಎಂದ ಬಿಜೆಪಿ. ದೇಶದಲ್ಲಿ ಇಷ್ಟೊಂದು ದರ ಎಲ್ಲೂ ಇಲ್ಲ ಅಂತ ತೇಜಸ್ವಿ ಸೂರ್ಯ ವಾಗ್ದಾಳಿ. ರಾಯ್ ಸೂಸೈಡ್ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಕೆ, ಆರ್ಎಸ್ಎಸ್ಗೆ 100 ವರ್ಷ ಪ್ರಯುಕ್ತ ಹಿಂದೂ ಸಮ್ಮೇಳನ, ಟಿವಿ9 ವರದಿ ಬಳಿಕ ರೈತನ ಜಮೀನಿಗೆ ಸಿಕ್ತು ದಾರಿ. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಮೆಟ್ರೋ ಟಿಕೆಟ್ ದರ ಹೆಚ್ಚಳಕ್ಕೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅಸಮಾಧಾನ ಹೊರಹಾಕಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ನನ್ನ ಭೇಟಿಯಾಗಿ ವಿಸ್ತಾರವಾಗಿ ಚರ್ಚಿಸಿದ್ದೇನೆ. ಮೆಟ್ರೋ ಪ್ರಯಾಣಿಕರ ಸಮಸ್ಯೆ ಬಗ್ಗೆ ಹೇಳಿದ್ದೇನೆ. ದರ ಏರಿಕೆ ಆಗಬಾರದೆಂದು ಆಗ್ರಹಿಸಿದ್ದೇನೆ. ದರ ಹೆಚ್ಚಿಸಿದ್ದಕ್ಕೆ ನಮ್ಮ ವಿರೋಧ ಇದೆ, ಮತ್ತೆ ಖಟ್ಟರ್ನನ್ನ ಭೇಟಿಯಾಗುವೆ ಅಂತಂದ್ರು. ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಆಗಿರುವಂಥ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ನಾನು ಮಧ್ಯಾಹ್ನ ಭೇಟಿ ಮಾಡಿದೆ. ಸುಮಾರು 20 ನಿಮಿಷಗಳ ಕಾಲ ವಿಸ್ತಾರವಾಗಿ ಬೆಂಗಳೂರಿನಲ್ಲಿ ಮೆಟ್ರೋ BMRCL ಮಾಡಿರುವಂಥ ಅನ್ಯಾಯದ ಬಗ್ಗೆ ಅವರಿಗೆ ಪುನಃ ಬಹಳ ವಿಸ್ತಾರವಾಗಿ ಅವರಿಗೆ ತಿಳಿಸಿದೆ. ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಮಾಡುವ ಮೂಲಕ ಜನರ ಹಣ ಲೂಟಿ ಮಾಡ್ತಿದ್ದಾರೆ ಎಂದು ಸಂಸದ ತೇಜಸ್ವಿ ಸೂರ್ಯ ವಾಗ್ದಾಳಿ ನಡೆಸಿದ್ರು. ದೆಹಲಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಇಷ್ಟೊಂದು ದರ ಎಲ್ಲೂ ಇಲ್ಲ, ನಮ್ಮ ಮೆಟ್ರೋದಲ್ಲಿ ಏನಾದರೂ ಬರ್ಗರ್ ಕೊಡ್ತಿದ್ದಾರಾ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ದೇಶದಲ್ಲಿ ಪ್ರತಿ ನಗರದಲ್ಲೂ ನಿಮಗಿಂತ ಕಡಿಮೆ ಸರ್ವಿಸ್ ರೇಟಲ್ಲಿ ಮೆಟ್ರೋ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತಂದರೆ ನೀವು ಏನು ಸ್ಪೆಷಲ್ ಆಗಿ ನೀವು ಏನು ಅಂಥದ್ದು ಮಾಡಿದ್ದೀರಾ? ಏನಾದರೂ ಚಿನ್ನ ಅಥವಾ ಬೆಳ್ಳಿ ಏನಾದರೂ ಮಿಕ್ಸ್ ಮಾಡಿದ್ದೀರಾ ನೀವು ಕಟ್ಟಬೇಕಾದಾಗ ಮೆಟ್ರೋ ಪಿಲ್ಲರ್ಗಳಲ್ಲಿ? ನೀವು ಎಲೆಕ್ಟ್ರಿಸಿಟಿನ ಯಾವ್ದಾದ್ರು ಒಂದು ಸ್ಪೆಷಲ್ಲಾಗಿ ಇಲ್ಲಿಂದನಾದರೂ ಕಾಸ್ಟ್ಲಿ ಎಲೆಕ್ಟ್ರಿಸಿಟಿ ತೊಗೊಂಬರ್ತಾ ಇದ್ದೀರಾ? ಅಥವಾ ನೀವು ಮೆಟ್ರೋ ಪ್ರಯಾಣಿಕರಿಗೆ ಒಳಗಡೆ ಹೋದಾಗ ಅವ್ರಿಗೇನಾದರೂ ನೀವು ತಿಂಡಿ, ಸ್ಯಾಂಡ್ವಿಚ್ಚು, ಬರ್ಗರು ಏನಾದ್ರು ಕೊಡ್ತೀರಾ ಒಳಗಡೆ ಹೋದಾಗ? ಏನಿದೆ ನಿಮ್ಮದು ಮೆಟ್ರೋ ಸರ್ವಿಸಲ್ಲಿ ಇಷ್ಟೊಂದು ರೇಟ್ ಜಾಸ್ತಿ ಆಗೋಕ್ಕೆ? ಮೆಟ್ರೋ ದರ ಹೆಚ್ಚಳ ಮಾಡಿದ್ರೆ ಜನರಿಗೆ ಹೊರೆಯಾಗುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ರು. ದೆಹಲಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅವೈಜ್ಞಾನಿಕವಾಗಿ ದರ ಏರಿಕೆ ಮಾಡಿದೆ. ಮೆಟ್ರೋ ದರ ಹೆಚ್ಚಳ ಗಾಯದ ಮೇಲೆ ಬರೆ ಎಳೆದಂತೆ ಅಂತ ಅಸಮಾಧಾನ ಹೊರಹಾಕಿದ್ರು. BMRCL ಬೋರ್ಡ್ನಲ್ಲಿ ಯಾರಿರುವಂಥದ್ದು ಅಧಿಕಾರಿಗಳು ಬಿಟ್ಟರೆ ರಾಜ್ಯ ಸರ್ಕಾರವೇ ಇರುವಂಥದ್ದು. ರಾಜ್ಯ ಸರ್ಕಾರದ ಹೊಣೆಗಾರಿಕೆಯೂ ಕೂಡ ಜಾಸ್ತಿ ಇದೆ. ಬಿಜೆಪಿ ನಾಯಕರ ಆರೋಪಕ್ಕೆ DCM DK ಶಿವಕುಮಾರ್ ತಿರುಗೇಟು ನೀಡಿದ್ರು. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಮೆಟ್ರೋ ಪ್ರಯಾಣ ದರ ಹೆಚ್ಚಳದ ಬಗ್ಗೆ ಕೇಂದ್ರ ಸರ್ಕಾರದ ಚೇರ್ಮನ್ ನಿರ್ಧಾರ ಮಾಡ್ತಾರೆ, ದರ ಏರಿಕೆ ಬಗ್ಗೆ ನಮ್ಮನ್ನ ಕೇಳಿಲ್ಲ ಅಂತ ಕೌಂಟರ್ ನೀಡಿದ್ರು. ನನಗೆ ಯಾವ ಫೈಲು ಬಂದಿಲ್ಲ. ಅವ್ರದ್ದೇ ಒಂದು ಟೀಮ್ ಇದೆ, ಸೆಂಟ್ರಲ್ ಗೌರ್ಮೆಂಟು ಮತ್ತು ಅವರೆಲ್ಲ ಸೇರಿ ಒಂದು ಟೀಮ್ ಇದೆ. ಅವರು ಸೆಕ್ರೆಟರಿ ಚೇರ್ಮನ್ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ, ಅವರು ತೀರ್ಮಾನ ಮಾಡಿದ್ದಾರೆ. ನನ್ನ ಗಮನಕ್ಕೆ ಬಂದಿಲ್ಲ. ಉದ್ಯಮಿ CJ ರಾಯ್ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣದ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ SIT ಮುಖ್ಯಸ್ಥ ವಂಶಿ ಕೃಷ್ಣಗೆ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಸಲಾಯಿತು. ಬೆಂಗಳೂರು ದಕ್ಷಿಣ ವಿಭಾಗದ DCP ಲೋಕೇಶ್ ಜಗಲಾಸರ್, ಕೇಂದ್ರ ವಿಭಾಗದ DCP ಅಕ್ಷಯ್, ಹಲಸೂರು ಗೇಟ್ ACP ಸುಧೀರ್ ಹಾಗೂ CCRB ACP ರಾಮಚಂದ್ರ ಭಾಗಿಯಾಗಿದ್ರು. ರಾಯ್ ಆತ್ಮಹತ್ಯೆ ಸಂಬಂಧ ಇದುವರೆಗೆ ನಡೆದ ತನಿಖೆ ಬಗ್ಗೆ ಚರ್ಚಿಸಲಾಯಿತು. RSSಗೆ 100 ವರ್ಷ ತುಂಬಿದ ಹಿನ್ನೆಲೆ ವಿಜಯಪುರದಲ್ಲಿ ಬೃಹತ್ ಹಿಂದೂ ಸಮ್ಮೇಳನ ನಡೆಸಲಾಯಿತು. ವಿಜಯಪುರ ನಗರದ ಶಿವಾಜಿ ಸರ್ಕಲ್ನಿಂದ ಶೋಭಾಯಾತ್ರೆ ಮಾಡಲಾಯಿತು. ಆಟೋದಲ್ಲಿ ಮೂರ್ತಿ, ಭಾವಚಿತ್ರಗಳನ್ನ ಇಟ್ಟು ಮೆರವಣಿಗೆ ಮಾಡಲಾಯಿತು. ಬಳಿಕ ಸಾಯಿ ಗಾರ್ಡನ್ ಮೈದಾನದಲ್ಲಿ ಸಮ್ಮೇಳನ ನಡೆಯಿತು. ಚಕ್ರವರ್ತಿ ಸೂಲಿಬೆಲೆ ಸೇರಿದಂತೆ ಹಿಂದೂ ಸಂಘಟನೆ ಮುಖಂಡರು ಭಾಗಿಯಾಗಿದ್ರು. ಕಳೆದ 2 ವರ್ಷದಿಂದ ಆಗದ ಕೆಲಸ ಟಿವಿ9 ವರದಿ ಬಳಿಕ ಪೂರ್ಣವಾಗಿದೆ. ಟಿವಿ9 ವರದಿ ಬಳಿಕ ತುಮಕೂರಿನ ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿಯ ರೈತನ ಜಮೀನಿಗೆ ದಾರಿ ಭಾಗ್ಯ ಸಿಕ್ಕಿದೆ. ಜಮೀನು ರಸ್ತೆಗಾಗಿ ರೈತ ಹಲವು ಬಾರಿ ತಹಶೀಲ್ದಾರ್ ಕಚೇರಿಗೆ ಸುತ್ತಾಡಿದ್ರು. ಲೋಕಾಯುಕ್ತರ ಸೂಚನೆ ನೀಡಿದ್ರು, ಅಧಿಕಾರಿಗಳು ಕಳ್ಳಾಟವಾಡ್ತಿದ್ರು. ಇನ್ನು ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದ ಅಧಿಕಾರಿಗಳಿಗೆ ರೈತ ಮೂಲಂಗಿ ತಂದು ಆಕ್ರೋಶ ಹೊರಹಾಕಿದ್ದ. ಆದ್ರೆ ಟಿವಿ9ನಲ್ಲಿ ವರದಿಯ ಬಳಿಕ ಕಂದಾಯ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ಜಮೀನಿಗೆ ತೆರಳಲು ರಸ್ತೆ ಗುರುತಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಸಾಗರ ಮಾರಿಕಾಂಬೆ ಜಾತ್ರೆ ಅದ್ದೂರಿಯಾಗಿಯೇ ನಡೆಯಿತು. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ 9 ದಿನಗಳ ಕಾಲ ಮಾರಿ ಜಾತ್ರೆ ನಡೆಯುತ್ತೆ. ನಿನ್ನೆ ಶಿವಣ್ಣ ದಂಪತಿ ಮಾರಿಕಾಂಬೆ ಜಾತ್ರೆಗೆ ಆಗಮಿಸಿದ್ರು. ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದ್ರು. ಈ ವೇಳೆ ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಸೇರಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ರು. ಬಿಸಿಲುನಾಡು ರಾಯಚೂರಿನಲ್ಲಿ ಉತ್ಸವದ ಸಂಭ್ರಮ ಮನೆ ಮಾಡಿದೆ. ಕೃಷಿ ವಿವಿ ಆವರಣದಲ್ಲಿ ನಿನ್ನೆಯಿಂದ 3 ದಿನಗಳ ಕಾಲ ಉತ್ಸವ ನಡೀತಾ ಇದೆ. ಮೊದಲ ದಿನವಾದ ನಿನ್ನೆ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಯುವ ಗಾಯಕ ಸಂಜಿತ್ ಹೆಗ್ಡೆ ಟೀಮ್ ಸಂಗೀತ ಸಂಜೆ ನಡೆಸಿಕೊಟ್ಟಿತ್ತು. 20 ವರ್ಷಗಳ ಬಳಿಕ ಆಯೋಜಿಸಿರೋ ರಾಯಚೂರು ಉತ್ಸವಕ್ಕೆ ಜನಸಾಗರವೇ ಹರಿದು ಬಂದಿತ್ತು.